ಸ್ನೇಹಿತರೆ, ಇದು ನಮ್ಮ ರಾಜಣ್ಣ ಅವರ ಎಕ್ಸ್ಪೋರ್ಟ್ ಯಾರ್ಡ್. ದಿಸ್ ಈಸ್ ಅವರ್ ಫೈನಲ್ ಪ್ರಾಡಕ್ಟ್. ಈಗ ಇದು ರೆಡಿ ಫಾರ್ ಪ್ಯಾಕಿಂಗ್. ನೋಡಿ, ಮಲೇಷ್ಯಾಗೆ ಹೊರಟು ನಿಂತಿರೋ ಮಲೇಷ್ಯಾಗೆ ಹೊರಟು ನಿಂತಿರೋ ಮೆಣಸಿನಕಾಯಿ. ದಟ್ ಈಸ್ ಫೈನಲ್ ಪ್ರಾಡಕ್ಟ್. ಇದು ರಿಜೆಕ್ಟಾ? ರಿಜೆಕ್ಟ್. ಅದು ಇದು ವಿದೇಶಕ್ಕೆ ಹೋಗಂಗಿಲ್ಲ. ಹೋಗಂಗಿಲ್ಲ. ಅದು ಅಲ್ಲ, ಇಲ್ಲಿ 1 kg ದುಡ್ಡು ತಗೊಳ್ತೀವಲ್ಲ, ಅದನ್ನ ಅಲ್ಲಿ 1/4 kg ತಗೊಳ್ತಾರೆ 4 times. ನಮ್ದು ವರ್ಷಕ್ಕೆ ಒಂದು 50 ಕೋಟಿ ಟರ್ನ್ ಓವರ್ ಆಗುತ್ತೆ. ಯಾವುದೇ ಒಂದು ಮಸಾಲಾ ಕಂಪನಿ ಇರಲಿ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಬ್ಯಾಡಗಿ ಅಂಡ್ ಗುಂಟೂರ್. ಇನ್ ಅಮೆರಿಕಾ ಒಂದು ಯೂನಿವರ್ಸಿಟಿನಲ್ಲಿ ಇಟ್ ಈಸ್ ಆಂಟಿ ಕ್ಯಾನ್ಸರ್ ಡ್ರಗ್, ಆಂಟಿ ಕಾರ್ಸಿನೋಜೆನಿಕ್ ಅಂತೇಳಿ ಪ್ರೂವ್ ಆಗ್ತಾ ಇದೆ. ಕ್ಯಾನ್ಸರ್ ಡ್ರಗ್ ಇದು. ಸರಿ, ನಮ್ಮ ರಾಜಣ್ಣ ಅವರು ಒಂದು ಯಾರಿಯರ್ ಕಾರ್ ತಗೊಂಡವ್ರೆ, ಅದರಲ್ಲೇ ಹೋಗೋಣ ಇವತ್ತು. ನೀವು ಇಡೀ ಮಾರ್ಕೆಟ್ಗೆ ಬಿಗ್ ಟ್ರೇಡರ್, ಬಿಗ್ ಡೀಲರ್. ಔಟ್ ಆಫ್ ಫ್ಯೂ ಬಿಗ್ ಟ್ರೇಡರ್ಸ್ ಐ ಆಮ್ ದ ಒನ್. ಟಾಪ್ 20 ಅಲ್ಲಿ ನಾನು ಬರ್ತೀನಿ. ಟೋಟಲ್ ಡೀಲರ್ಸ್ ಒಂದು 500 ಜನ ಇದ್ದಾರೆ. ನಿಮ್ಮ ಡೈಲಿ ವ್ಯಾಪಾರ ಎಷ್ಟು? ನಮ್ದು ವರ್ಷಕ್ಕೆ ಒಂದು 50 ಕೋಟಿ ಟರ್ನ್ ಓವರ್ ಆಗುತ್ತೆ. 100 ಕೋಟಿ ಮಾಡೋರು ಇದ್ದಾರೆ, 200 ಕೋಟಿ ಮಾಡೋರು ಇದ್ದಾರೆ. ಸೊ ಮೆಣಸಿನಕಾಯಿ ಶಕ್ತಿ ಇದೆ. ಮೆಣಸಿನಕಾಯಿ ನಮ್ದು ಹೋದ ವರ್ಷ 3187 ಕೋಟಿ ರೂಪಾಯಿ ಟರ್ನ್ ಓವರ್ ಬ್ಯಾಡಗಿ ಮಾರುಕಟ್ಟೆದು. April 1st, 2024 ಇಂದ March 31st, 2024 ವರೆಗೂ 23-24 3187 ಕೋಟಿ ರೂಪಾಯಿ ಟರ್ನ್ ಓವರ್. ಕರ್ನಾಟಕದಲ್ಲಿ 144 APMCಗಳಿವೆ ಸರ್. ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ನೀವು ಇಷ್ಟೇ ಸೆಸ್ ಅನ್ನ ಕಲೆಕ್ಟ್ ಮಾಡ್ಬೇಕಂತೇಳಿ. ಯಾವ APMCಗಳು ಅದನ್ನ ಟಾರ್ಗೆಟೇ ಮುಟ್ಟೋದಿಲ್ಲ. ನಮಗೆ ಲಾಸ್ಟ್ ಇಯರ್ ಕೊಟ್ಟಿರೋದು 17 crores ಟಾರ್ಗೆಟ್ ಕೊಟ್ಟಿದ್ರು, ಬಟ್ ವಿ ಹ್ಯಾವ್ ಕ್ರಾಸ್ಡ್ 19 crores. ಜಾಸ್ತಿ ಮಾಡಿದ್ವಿ. ಎಸ್ ಸ್ನೇಹಿತರೆ, ಇದು ನಮ್ಮ ರಾಜಣ್ಣ ಅವರ ಎಕ್ಸ್ಪೋರ್ಟ್ ಯಾರ್ಡು. ಅಂದರೆ ಈ ಮೆಣಸಿನಕಾಯಿ ನಮ್ಮ ಬ್ಯಾಡಗಿಯಲ್ಲಿ ಕರೆಕ್ಟ್ ಆಗುವಂಥ ಮೆಣಸಿನಕಾಯಿ ವಿದೇಶಗಳಿಗೆ ರಫ್ತಾಗೋ ಜಾಗ ಬೋನ್ ಬೈ ರಾಜಣ್ಣವರು. ಸರ್, ಪ್ಲೀಸ್ ಎಕ್ಸ್ಪ್ಲೈನ್. ನಾವು ಅಲ್ಲಿ ನಿಮ್ಮ ದಲಾಲ್ ಅಂಗಡಿ ಎಲ್ಲ ನೋಡಿದ್ವಿ, ಆಫೀಸ್ ನೋಡಿದ್ವಿ. ಏನೇನು ನಡೆಯುತ್ತೆ ಸರ್ ಇಲ್ಲಿ? ಇಲ್ಲಿ ಎಕ್ಸ್ಪೋರ್ಟ್ಗೆ ಬೇಕಾಗುವಂಥ ತುಂಬು ತೆಗೆಯೋದು, ಅದನ್ನು ಗ್ರೇಡಿಂಗ್ ಮಾಡುವ ವ್ಯವಸ್ಥೆ, ಪ್ಯಾಕಿಂಗ್ ಮಾಡೋದು, ಈ ಥರ ಎಲ್ಲ ಮಾಡಿ ಎಕ್ಸ್ಪೋರ್ಟ್ ವ್ಯವಸ್ಥೆ ಆಗ್ತದೆ ಇಲ್ಲಿ ನಿಮಗೆ ನೋಡ್ಬೋದು. ಇದು 9.7 kgs ನೆಟ್ ಆ್ಯಂಡ್ 10 kg ಗ್ರಾಸ್ ಬ್ಯಾಗ್ಸ್. ಇದು ಮಲೇಷ್ಯಾಗೆ ಹೋಗ್ತಾ ಇದೆ ನೋಡಿ. ಇದು ಹಾಂ, ಇದು 10 kg ಬ್ಯಾಗ್. ಇದು ನೋಡಿ, 10 kg ಇದು ಮಲೇಷ್ಯಾಗೆ ಹೊರಟು ನಿಂತಿದೆ. ಹೊರಟು ರೆಡಿ ಇದೆ ಇದು. ರೆಡಿ ಇದೆ 10 kg ಬ್ಯಾಗ್. ಓಕೆ, 10 kg ಬ್ಯಾಗ್ ಇದು. ಇಂಥದ್ದು 1400 ಬ್ಯಾಗ್ಸ್ ಮೇಕ್ಸ್ 1 ಕಂಟೈನರ್. 40 feet ಕಂಟೈನರ್. 40 feet ಕಂಟೈನರ್. ಎಷ್ಟು ಟನ್ ಟೋಟಲ್? ಅದು 13.6 ಟನ್ಸ್ ಆಗುತ್ತೆ. ಅಂದರೆ 13 ಟನ್ನು, ಹತ್ತತ್ರ ಎಷ್ಟು? 13,000 kg. 13,600 kg ಅಂದ್ರೆ ಒಂದು ಕಂಟೈನರ್ ಹೋಗುತ್ತೆ. ಓಕೆ, ಈಗ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ನೀವು ಬೈ ಮಾಡಿದ್ವಿ. ಫಸ್ಟ್ ಎಲ್ಲಿ ಬರುತ್ತೆ? ಬೈ ಮಾಡಿದ್ರೆ ನಮ್ ಕಣಕ್ ಬರುತ್ತೆ. ಕಣಕ್ ಬಂದು ಇದನ್ನ ಡಿಸ್ಟೆಮಿಂಗ್, ಮೊದಲೆಲ್ಲ ಇಲ್ಲೇ ಡಿಸ್ಟೆಮಿಂಗ್ ಮಾಡ್ತಾ ಇದ್ವಿ. ಈಗ ಔಟ್ಸೋರ್ಸಿಂಗ್ ಮಾಡಿದ್ವಿ. ಒಂದು 4 ಹಳ್ಳಿಯ ಮಹಿಳೆಯರು ಅಲ್ಲೇ ಅವ್ರ ಮನೆಯಲ್ಲೇ ಕುತ್ಕೊಂಡು ತುಂಬ ತೆಗಿಬಹುದು. ಹಳ್ಳಿಗಳಲ್ಲಿ ಅವ್ರ ಮನೆಗೆ ಕೊಟ್ಬಿಡ್ತೀವಿ. ಅಂದ್ರೆ ರಾತ್ರಿ ಎಲ್ಲ ಅವ್ರ ಟಿವಿ ನೋಡ್ತಾ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ತುಂಬ ತೆಗೆದು ಬಿಡ್ತಾರೆ. ಉದಾಹರಣೆಗೆ ಇದು ಯಾವುದು ಕರಾವಳಿನಲ್ಲಿ ಅಗರಬತ್ತಿ ಉಜ್ಜಕ್ಕೆ ಕೊಡ್ತಾರೆ, ಕೊಡ್ತಾರೆ. ಆ ತರ ನಾವು ಮನೆಗೆ ಚೀಲಗಳನ್ನ ಕೊಡ್ತೀವಿ. ಅದಕ್ಕೊಬ್ರು ಏಜೆಂಟ್ ಇರ್ತಾರೆ. ಒಂದು 80ರಿಂದ 100 ಚೀಲ ಒಬ್ಬೊಬ್ರು ತಗೊಂಡು ಹೋಗ್ತಾರೆ. ಒಂದೊಂದು ಹಳ್ಳಿನಲ್ಲಿ ಒಂದು ಮನೆಗೆ ಒಂದೊಂದು ಚೀಲ ಕೊಡ್ತಾರೆ. ರಾತ್ರಿ ಕೊಡ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ನಮ್ಮ ಒಂದು ಚೀಲ ತುಂಬ ತೆಗೆದು ರೆಡಿ ಮಾಡಿ ಕೊಡ್ತಾರೆ. ಎತ್ಕೊಂಡ್ಬಂದು ಈ ತರ ಗ್ರೇಡಿಂಗ್ ಈ ತರ ಸುರ್ಕೊಳ್ತೀವಿ. ತುಂಬ ತೆಗೆಯೋದು ಅಂದ್ರೆ ಏನು? ತೊಟ್ಟು ಬಿಡಿಸೋದು. ದಿಸ್ ಈಸ್ ಅವರ್ ಫೈನಲ್ ಪ್ರಾಡಕ್ಟ್. ಈಗ ಇದು ರೆಡಿ ಫಾರ್ ಪ್ಯಾಕಿಂಗ್. 5531 ಇದು ರೆಡಿ ಹೋಗ್ತಾ ಇದೆ. ಈಗ ಪ್ಯಾಕ್ ಮಾಡ್ಬೇಕಿನ್ನ. ನೋಡಿ, ಮಲೇಷ್ಯಾಗೆ ಹೊರಟು ನಿಂತಿರೋ ಮೆಣಸಿನಕಾಯಿ. ಯಾವ ವೆರೈಟಿ ಇದು? 5531. ಹೆವಿ ಖರ ಇದೆಯಲ್ಲ? 40-45 ಸಾವಿರ ಪಂಜೆನ್ಸ್ ಇದೆ ಅಂತ ಹೇಳಿದ್ವಲ್ಲ, ಅದು 40ರಿಂದ 45 ಸಾವಿರ SH ಇರೋದು. ಓಕೆ, ಅದು ಇದೆಲ್ಲ ಸೇರಿ 6 ಟನ್. ಇದು ಒಂದು ಸ್ಮಾಲ್ ಕಂಟೈನರ್, 20 feet ಕಂಟೈನರ್. ಇದು ಸೊ ನಿಮ್ ಪ್ರತಿದಿನ ಎಕ್ಸ್ಪೋರ್ಟ್ ಇರುತ್ತಾ? ಪ್ರತಿದಿನ ಎಕ್ಸ್ಪೋರ್ಟ್ ಇರುತ್ತೆ. ಎಷ್ಟು? ಒಂದು 40 feet ಹೋಗಿ ಇಲ್ಲ, ಪ್ರತಿ ದಿವಸ ಹೋಗೋದಿಲ್ಲ. ವಾರದಲ್ಲಿ 3 ಕಂಟೈನರ್ ಕೊಡೋಕೆ ಸಾಧ್ಯ ನಾವು. ತೊಟ್ಟು ಬಿಡಿಸ್ಬೇಕು, ಗ್ರೇಡಿಂಗ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಮ್ಯಾನ್ಯುವಲ್ ವರ್ಕ್. ಇದೆಲ್ಲ ಮಾಡೋದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇವೆಲ್ಲ. ಇಲ್ಲಿ ನೋಡಿ, ಇದನ್ನೆಲ್ಲ ಗ್ರೇಡ್ ಮಾಡ್ಬೇಕು ಮತ್ತೆ ನಾವು ಈ ತರ. ಓಕೆ, ನಿಮ್ಮ ಸ್ಟಾಫ್. ಹೌದು, ಇಲ್ಲಿ ನೋಡಿ ಈ ತರದ್ದು ಇದೆಲ್ಲ ರಿಜೆಕ್ಷನ್ಸ್. ಈಗ ಇದು ಲಾಟ್ ಇದು ಫುಲ್ ಒಂದು ಮಿಕ್ಸ್ ಲಾಟ್ ಇದೆ. ಇದರಿಂದ ಇದನ್ನ ತೆಗಿತೀವಿ. ದಟ್ ಈಸ್ ಫೈನಲ್ ಪ್ರಾಡಕ್ಟ್. ಇದು ರಿಜೆಕ್ಟ್. ಅದು ಇದು ವಿದೇಶಕ್ಕೆ ಹೋಗಂಗಿಲ್ಲ. ಅದು ಅಂದ್ರೆ ಅವರು ಉದಾಹರಣೆ ಮಿಕ್ಸ್ ಮಾಡಿ ನೀವು ಹಿಂಗೆ ಸೆಪರೇಟ್ ಮಾಡಿದ್ರೆ ಕೆಲಸ ರಿಜೆಕ್ಟ್ ಮಾಡ್ತಾರೆ. ಸೊ ಇನ್ನೇನು ಮಾಡ್ತೀರಿ? ಇದನ್ನ ಪೌಡರ್ಗೆಲ್ಲ ಯೂಸ್ ಮಾಡ್ತಾರೆ. ಲೋಕಲ್ ಸೆಕೆಂಡ್ಸ್ ಪೌಡರ್, ಥರ್ಡ್ ಕ್ವಾಲಿಟಿ ಪೌಡರ್. ಅಯ್ಯೋ, ಬಹುಶಃ ನಾವು ತಿಂತಾರೆ ಅದೇ. ಸೂಪರ್. ಯಾವುದು ವೇಸ್ಟ್ ಇಲ್ರಿ. ಮೆಣಸಿನಕಾಯಿ ಎಲ್ಲದೂ ಉಪಯುಕ್ತವಾದದ್ದೇ. ಇದು ಹೊಸ ಮೆಣಸಿನಕಾಯಿ ಆಗಿರೋದ್ರಿಂದ
ಇದನ್ನ ಬಿಸಿಲಲ್ಲೇ ಕೆಲಸ ಮಾಡ್ಬೇಕು. ಇದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಬಿಸಿಲಲ್ಲೇ ಒಣಗಿಸಿ ಪ್ಯಾಕ್ ಮಾಡ್ಬೇಕು ನಾವು. ಇದರಲ್ಲಿ ಅರೌಂಡ್ 16 to 18% ಮಾಯಿಶ್ಚರ್ ಇರುತ್ತೆ. ಅದನ್ನ 11% ಇಳಿಸ್ಬೇಕು ನಾವು. ತೇವಾಂಶನ ಕಡಿಮೆ ಮಾಡ್ಬೇಕು. ಇದರಿಂದ ಎಲ್ಲ ತೆಗಿಬೇಕು ಹೊರಗಡೆ. 11% ಇಳಿಸ್ಬೇಕು. ಬಿಸಿಲಲ್ಲೇ ಹಾಕ್ಬೇಕು ನಾವು. ಮಳೆಗಾಲದಲ್ಲಿ AC ಮಾಲು ಅವಾಗ ಸುರು ತುಂಬೆ ಒಳಗಿಟ್ಟಿರ್ತಾರೆ. ಅದು ಇಟ್ಟಿರ್ತೀವಿ. ಅವಾಗ 12-13% ಇರುತ್ತೆ. 1 or 2% ಅನ್ನು ತೆಗಿಬೇಕು ಅದರಿಂದ. ತುಂಬಾ ತೆಗಿತೀರಲ್ಲ, ಆ ತೊಟ್ಟು ಇದೆಯಲ್ಲ, ಇದೆ ಅಲ್ವಾ ತುಂಬಾ ಅಂದ್ರೆ? ಹೌದು, ಇದೆ ನೋಡಿ ಸ್ನೇಹಿತರೆ, ಇದೆ ತೊಟ್ಟು. ಇದು ತೆಗೆದು ಯೂಸ್ ಇದೆಯಾ? ಇದನ್ನ ಗೊಬ್ಬರ ಅಂತ ಯೂಸ್ ಮಾಡ್ತಾರೆ, ಸಾವಯವ ಗೊಬ್ಬರ ಮಾಡ್ತಾರೆ. ಕೆಲವೊಂದು ಈ ದೊಡ್ಡ ದೊಡ್ಡ ಸ್ಟೀಮ್ ಬಾಯ್ಲರ್ಸ್ ಇರ್ತಾವಲ್ಲ, ಅಲ್ಲಿ ಉರುವಲಾಗಿ ಉಪಯೋಗಿಸ್ತಾರೆ. ನಾವು ಇದನ್ನೆಲ್ಲ ಫ್ರೀ ಆಗಿ ಕೊಟ್ಬಿಡ್ತೀವಿ, ಏನು ಚಾರ್ಜ್ ಮಾಡೋದಿಲ್ಲ. ಯಾರಾದರೂ ಬಂದು ತಗೊಂಡೋದ್ರೆ ಕೊಟ್ಬಿಡ್ತೀವಿ. ಎಕ್ಸ್ಪೋರ್ಟ್ ಯಾರ್ಡ್ ಅಂಡ್ ಈ ಥರದ್ದು ಶೆಡ್ಡಲ್ಲಿ ಕೂರಿಸ್ತೀವಿ. ಯೂಶುವಲಿ ಕೋಲ್ಡ್ ಸ್ಟೋರೇಜ್ ಮಟೀರಿಯಲ್ ಆದರೆ ಈ ಥರ ಶೆಡ್ಡಲ್ಲಿ ಕುತ್ಕೊಂಡು ಮಾಡ್ತೀವಿ. ಹೊಸ ಮೆಣಸಿನಕಾಯಿ ಆದರೆ ಈ ಥರ ಬಿಸಿಲಲ್ಲಿ. ಸೊ ಈಗ ಇದು ಕೋಲ್ಡ್ ಸ್ಟೋರೇಜ್ ಇತ್ತು, ತಂದಿಲ್ಲ ಹಾಕಿದ್ರೆ. ಹೌದು, ಇದಕ್ಕೆ ಮಾಯಿಶ್ಚರ್ ಜಾಸ್ತಿ ಇರೋದಿಲ್ಲ, 13 to 14 ಇರುತ್ತೆ. ಇದನ್ನ 1 or 2% ಗಾಳಿಗೆ ಹಾಕಿದ್ರೆ ಈ ಮೂಡು ಗಾಳಿ ಅಂತ ಹೇಳ್ತೀವಿ. ವಿಂಟರ್ ಈ ಕಡೆಯಿಂದ ಬರೋದು, ಪೂರ್ವ ಈಸ್ಟಿಂದ ಬರೋದು. ಅದರಲ್ಲಿ ಭಾಳ ಬೇಗ ಒಣಗೋಗ್ಬಿಡುತ್ತೆ. ನೋಡ್ರಿ, ಇಲ್ಲೆಲ್ಲ ನಾವು ಪಾಟ್ ಹಾಕಿದ್ದೀವಿ. ಯಾಕೆ ಹಾಕಿದೀವಿ ಅಂತಂದ್ರೆ ಡ್ರೈ ಆಗ್ಬಿಟ್ರೆ ತುಂಬಾಕ್ ಬರಲ್ಲ, ಬ್ರಿಟಲ್ ಆದ್ರೆ ಮುರಿದು ಹೋಗುತ್ತೆ. ಈ ಚೀಲ ಹಾಕಿರೋದು ಈ ಪಾರ್ಟ್ ಅಂದ್ರೆ ಇಲ್ಲಿ ಗಾಳಿ ಹೊಡಿತದ ನೋಡ್ರಿ. ಈಸ್ಟ್ ಪಾರ್ಟ್ ಗಾಳಿ ಹೊಡೆದ್ರೆ ಇದು ಡ್ರೈ ಆಗ್ಬಿಡುತ್ತೆ. ಓವರ್ ಡ್ರೈ ಆದ್ರೆ ಬ್ರಿಟಲ್ ಆದ್ರೆ ಮುರಿಯುತ್ತೆ ಮೆಣಸಿನಕಾಯಿ, ಅಲ್ಲೇ ಬ್ರೇಕ್ ಆಗುತ್ತೆ. ಸೊ ಅದಾಗಬಾರ್ದಂತ ಅದಕ್ಕೆ ನೋಡ್ರಿ, ಅದಕ್ಕೂ ಸ್ವೆಟರ್ ಹಾಕಿದೀವಿ ನಾವು ಇಲ್ಲಿ. ನೋಡಿ ಸ್ನೇಹಿತರೆ, ಫುಲ್ ಥ್ರೂ ಔಟ್ ಇಲ್ಲಿ ಅಂದ್ರೆ ಇದು ಎಸ್ಪೆಷಲಿ ಇಲ್ಲಿ ಎಡ್ಜಲ್ಲಿ ಇರೋದು, ಬಾರ್ಡರ್ ಇರೋದು ಪೂರ್ತಿ ನೋಡಿ ಅವ್ರು ಏನ್ ಮಾಡಿದ್ದಾರೆ, ಚೀಲ ಹಾಕಿದ್ದಾರೆ. ಯಾಕಂದ್ರೆ ಒಳಗಡೆ ಇರೋದಕ್ಕಂತೂ ಜಾಸ್ತಿ ಗಾಳಿ ಬೀಸಲ್ಲ, ಜೊತೆಲಿ ಇರೋದಕ್ಕೆ. ಈ ಸಾರಿ ಹಾಕ್ಲಾ ನಾನು? ಇಲ್ಲ, ಬೇಡ, ಅದು ಟೆಸ್ಟ್ ಮಾಡೋದಕ್ಕೆ ತೆಗೆದಿದ್ದೀವಿ ಅಷ್ಟೇ. ಟೆಸ್ಟಿಂಗ್. ಇದನ್ನ ಗ್ರೇಡ್ ಆಗಬೇಕು. ಹೌದು, ಬನ್ನಿ ಸರ್. ಅಲ್ಲೇನು ತುಂಬಿಟ್ಟಿದ್ದೀರಾ ಸರ್ ಅಷ್ಟೊಂದು? ಅದು ಮೆಣಸಿನಕಾಯಿ ಅದು ಎಲ್ಲ ನಮ್ಮ ಎಕ್ಸ್ಪೋರ್ಟ್ ಆಗೋದೆ. ಬಟ್ ಈಗ ಸದ್ಯಕ್ಕೆ ಅದಕ್ಕೆ ಆರ್ಡರ್ ಇಲ್ಲ. ಅದು ಎಕ್ಸೆಸ್ ಆಗಿರೋದ ನಮ್ಮ ಮಟೀರಿಯಲ್ನ ಈಗ AC ಕಳಿಸ್ತಾ ಇದ್ದೀವಿ. ಮುಂದೆ ಒಂದು ದಿವಸ ಆರ್ಡರ್ ಬಂದಾಗ ತೆಗೆದು ಮತ್ತೆ ಪ್ರೊಸೆಸ್ ಮಾಡಿ ಕಳಿಸ್ತೀವಿ. ಸರ್, ಬಟ್ ನಾನು ಕೇಳೋ ಪ್ರಶ್ನೆ, ಈಗ ಇಲ್ಲಿ ಎಷ್ಟು 1,000 ಜನ ಇದ್ದಾರೆ ಇಲ್ಲಿ? ಹೌದು. ಅಷ್ಟು ಜನರ ಹತ್ರನೂ ವಿದೇಶಿಗರು ಮೆಟೀರಿಯಲ್ ತಗೊಳ್ಳಲ್ಲ. ದೇರ್ ಆರ್ ಓನ್ಲಿ ಫ್ಯೂ ಪೀಪಲ್. ಒಂದು 5-6 ಜನ ನಾವು ಎಕ್ಸ್ಪೋರ್ಟ್ ಮಾಡೋದು. ಈ ಔಟ್ ಆಫ್ 1,000 ಜನ, ಔಟ್ ಆಫ್ 1170 ನಾವು 6-7 ಜನ ಮಾತ್ರ ಎಕ್ಸ್ಪೋರ್ಟ್ ಮಾಡೋದು. ದಟ್ ಮೀನ್ಸ್ ಇಟ್ಸ್ ಓನ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಟ್ರೇಡ್ ಮಾಡ್ತಾರೆ 0.5%. ಯಾಕೆ ಅಂತಂದ್ರೆ ಅದು ಪ್ರೊಸೀಜರ್ ಸಿಕ್ಕಾಪಟ್ಟೆ ಇದೆ. ಈ ತರ ಕೆಲಸ ಮಾಡೋದಕ್ಕೆ ಯಾರು ತಯಾರಿಲ್ಲ. ಬೈ ಅಂಡ್ ಸೆಲ್, ತಗೊಳ್ಳೋದು ಸುರು ತುಂಬ ಕೊಟ್ಬಿಡೋದು. ನಾವು ಡಿಸ್ಟೆಮ್ ಮಾಡ್ಬೇಕು ಅಂದ್ರೆ ತೊಟ್ಟು ತೆಗಿಬೇಕು, ಗ್ರೇಡಿಂಗ್ ಮಾಡಬೇಕು. ಈ ತರ 9.7 kg ನೆಟ್ ಪ್ಯಾಕಿಂಗ್ ಮಾಡಬೇಕು. ಅದ್ರ ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು. ಮಾಯಿಶ್ಚರ್ ಹೆಚ್ಚಿಗೆ ಆದರೆ ಬ್ಲ್ಯಾಕ್ ಆಗುತ್ತೆ. ಮುಂದೆ ಆಗುವ ದುಷ್ಪರಿಣಾಮಗಳಿಗೆಲ್ಲ ನಮಗೆ ತಯಾರಿದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಆಮೇಲೆ ಬೈ ಚಾನ್ಸ್ ಏನಾದ್ರು ಆಗಿ ರಿಜೆಕ್ಟ್ ಮಾಡಿದ್ರೆ ಆ ಲಾಸ್ ತಡ್ಕೊಳ್ಳೋಕೆ ತಯಾರಿರಬೇಕು. ಅಂಡ್ ಯು ಹ್ಯಾವ್ ರಿಸ್ಕ್ ಆಲ್ಸೋ. ಎಸ್, ನನಗೆ ಆಗಿದೆ, ಸಾಕಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದು ಕಂಟೈನರ್ಗೆ ದುಡ್ಡೇ ಬಂದಿಲ್ಲ ನನಗೆ. ಯಾಕೆಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಮೆಣಸಿನಕಾಯಿ. ಇಲ್ಲಿ ವಿಂಟ್ರಲ್ಲಿ ಒಂದೊಂದು ಸಾರಿ ಭಾಳ ಮಾಯಿಶ್ಚರ್ ಇದ್ದಾಗ ನಾವು ಇದು ನಡೀತದೆ ಅಂತೇಳಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ. ಚಳಿಗಾಲದಲ್ಲಿ ಮತ್ತೆ ಜುಲೈ ಆಗಸ್ಟಲ್ಲಿ ಮಳೆಗಾಲದಲ್ಲಿ ಕಳಿಸಿದಾಗ ಚೆನ್ನೈಯಲ್ಲಿ ಕಂಟೈನರ್ ಎಲ್ಲ ಹಾಕಿ ಸುಮಾರು ಒಂದು 2 ದಿವಸ ಅಲ್ಲಿ ಇದರಲ್ಲಿ ಪೋರ್ಟಲ್ಲಿ ಬಿದ್ದುಬಿಡುತ್ತೆ. ಅದು ಕಬ್ಬಿಣದ ಕಂಟೈನರ್. ಇದರಲ್ಲಿ ಮಾಯಿಶ್ಚರ್ ಇದೆಲ್ಲ ಎವಾಪರೇಟ್ ಆಗಿ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಹಿಂಗೆ ಕ್ಲೋಸ್ಡ್ ಕಂಟೈನರಲ್ಲಿ. ಅಲ್ಲಿಂದ ನೀರಾಗಿ ಆವಿಯಾಗಿದ್ದು ನೀರಾಗಿ ತಪ್ಪ ಬೀಳುತ್ತೆ. ಅದು ಚಿಲದ ಮೇಲೆ ಹನಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಚಿಲದ ಮೇಲೆ ಬೀಳುತ್ತೆ. ಅದು ಬೂಸ್ಟ್ ಆಗ್ಬಿಡುತ್ತೆ. ಸೇಮ್ ಈಗ ನಾವು ನೀರು ಕುದಿಯಕ್ಕೆ ಇಟ್ಟಾಗ ಒಂದು ಪಾತ್ರೆ ಮುಚ್ಚಿದ್ರೆ ಅದಕ್ಕೆ ಒಡೆದು ವಾಪಸ್ ಬಿಡುತ್ತೆ. ಸೇಮ್ ಟೆಕ್ನಾಲಜಿ. ಅದರಲ್ಲಿರೋ ಮಾಯಿಶ್ಚರ್ ಹೊರಗೆ ಬಂದ್ಬಿಡುತ್ತೆ. ಓನ್ಲಿ ಥಿಂಗ್ ಈಸ್ ಹೈಯರ್ ಕಾನ್ಸಂಟ್ರೇಷನ್ ಲೆವೆಲಿಂದ ಲೋವರ್ ಕಾನ್ಸಂಟ್ರೇಷನ್ ಲೆವೆಲ್ಗೆ ಹೋಗುತ್ತೆ ಮಾಯಿಶ್ಚರ್ ಯಾವಾಗಲೂ, ತೇವಾಂಶ. ಹಾಗೆ ಅದ್ರ ಒಳಗಿರೋ ತೇವಾಂಶ ಅಲ್ಲಿ ಚೆನ್ನೈ ಕ್ಲೈಮೇಟಿಗೆ ಒಳಗಿರೋದು ಹೊರಗೆ ಬಂದ್ಬಿಡುತ್ತೆ. ಎಲ್ಲಿ ಹೋಗ್ಬೇಕದು ಕ್ಲೋಸ್ಡ್ ಕಂಟೈನರಲ್ಲಿ ಮೇಲೆ ಹೋಗಿ ಉಗಿಯಾಗಿ ಬಡಿತದೆ. ಅಲ್ಲಿಂದ ನೀರಾಗಿ ಕೆಳ ಬೀಳುತ್ತೆ, ಚೀಲದ ಮೇಲೆ ಬೀಳುತ್ತೆ. ನೀರು ಬೂಸ್ಟ್ ಆಗ್ಬಿಡುತ್ತೆ. ನಮ್ಮ ಚೀಲ ಎಲ್ಲ ಬೂಸ್ಟ್ ಆಗ್ಬಿಡುತ್ತೆ. ಅದೇನು ಗೊತ್ತಿಲ್ಲ, ಅದ್ರ ಪಾಡಿಗೆ ಅದು ಹೋಯ್ತು ಸಮುದ್ರದಲ್ಲಿ. ಅವ್ನು ನೋಡ್ದ, ಬಾಯ್ ಬೇಡ ವಾಪಸ್ ಇಂಡಿಯಾ. ವಾಪಸ್ ಕೊಡೋದೇ ಇಲ್ಲ, ವಾಪಸ್ಸೇ ಕೊಡೋದಿಲ್ಲ. ಅದು ಸಮುದ್ರಕ್ಕೆ ಹಾಕೋದು. ಅದನ್ನ ಬರ್ನ್ ಮಾಡ್ತಾರೆ. ಅಥಾರಿಟಿ ಇರುತ್ತೆ, ಒಂದು ಅವ್ರ ಕಸ್ಟಮ್ಸ್ ಅಥಾರಿಟಿ ಇರುತ್ತೆ. ಅದನ್ನ ವಾಪಸ್ ಕೊಡೋದಿಲ್ಲ. ಇಟ್ ಇಸ್ ಎ ರಿಜೆಕ್ಟ್ ಇಟ್ ಹ್ಯಾಸ್ ಟು ಬಿ ಬರ್ನ್ಟ್. ಸುಟ್ಬಿಡ್ತಾರೆ ಅದನ್ನ. ಅದಕ್ಕೆ ಈ ಪ್ರೊಸೀಜರ್ಸ್ ಎಲ್ಲ ಮಾಡೋದಕ್ಕೆ ಯಾರು ತಯಾರಿಲ್ಲ, ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ. ಸೊ ಇಂಡಿಯಾದಲ್ಲಿ ಏನು ಮಾಡ್ತಾರೆ ನಮ್ಮ ಜನ ಎಲ್ಲ, ಈಸಿ ಥಿಂಗ್
ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಣ್ಣ ಒಂದು 50,000 ಮುರಿದು ಕಳಿಸೋಣ ಏನಣ್ಣ ನೆಕ್ಸ್ಟ್ ಟೈಮ್ ಹಂಗೆ ಆಗಲ್ಲ ತೊಗೊಳ್ಳೋಣ. ಎಕ್ಸ್ಕ್ಯೂಸಸ್ ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಎಕ್ಸ್ಪೋರ್ಟಲ್ಲಿ. ಪರ್ಫೆಕ್ಟಾಗಿ ಮಾಡಿ ಕಳಿಸ್ಬೇಕು. ಬಟ್ ಇಷ್ಟು ನೀವು ರಿಸ್ಕ್ ತೊಗೊಳ್ಳೋದಕ್ಕೆ ರಿಟರ್ನ್ಸ್ ಇದೆ. ಒಳ್ಳೆ ಕೆಲವೊಂದು ಸಾರಿ ಒಳ್ಳೆ ಮಾರ್ಜಿನ್ ಸಿಗುತ್ತೆ, ಕೆಲವೊಂದು ಸಾರಿ ಎಟ್ ಪಾರ್ ಬಿಸ್ನೆಸ್ ಮಾಡ್ತೀವಿ, ಎಲ್ಲ ಇರುತ್ತೆ, ಏರು ಇಳು ಎಲ್ಲ ಇರುತ್ತೆ. ಬಟ್ ಒನ್ ಥಿಂಗ್ ಈಸ್ ಲಾಸ್ ಅಂತೂ ಇಲ್ಲ. ಎಕ್ಸ್ಪೋರ್ಟಲ್ಲಿ ಲಾಸ್ ನಾವು ಅನುಭವಿಸಿಲ್ಲ. ಇದು ಎಕ್ಸ್ಪೋರ್ಟ್ ಸೇರಿಸಿ ನೀವು ಅವಾಗಲೇ ಹೇಳಿದ ಕ್ವಾಂಟಿಟಿ. ಹೌದು 40-50 crores ನನಗೆ ಇದರಲ್ಲಾಗುತ್ತೆ, ಅಲ್ಲೊಂದು 25-30 crores ನನಗೆ ಮೋರ್ಗೇರಿ ಟ್ರೇಡರ್ಸಲ್ಲಿ ಆಗುತ್ತೆ. ಸೊ ನೀವು ಎಕ್ಸ್ಪೋರ್ಟ್ ರೆವಿನ್ಯೂ 50 crores. ಹೌದೌದು. ಸೊ ಯು ಆರ್ ಬ್ರಿಂಗಿಂಗ್ ಫಾರಿನ್ ಕರೆನ್ಸಿ ಟು ಇಂಡಿಯಾ. ಎಸ್, ಗ್ರೇಟ್. ವಿದೇಶಿ ವಿನಿಮಯ ಇವ್ರು ಕೊಡ್ತಾ ಇಲ್ಲ, ತರ್ತಾ ಇದ್ದಾರೆ ಇಬ್ರು. ಸೂಪರ್. ಎಸ್, ಬನ್ನಿ. ಗ್ರೇಟ್. ಇದು ನನ್ನ ಆಫೀಸ್, ಇಲ್ಲಿ ಎಕ್ಸ್ಪೋರ್ಟ್ ಆಫೀಸ್. ಬನ್ನಿ ನಮ್ಮ ಸಾಹೇಬ್ರ ಆಫೀಸು. ಬಟ್ ನೋಡಿ ಸರ್, ನಾನು ಹೇಳೋದು ಈಗ ಇಲ್ಲಿರೋ 1100+ ಜನ ಇವೆಲ್ಲರಿಗೂ ನಿಮ್ಮ ಶಿಕ್ಷಣ ಇಲ್ಲ. ಶಿಕ್ಷಣ ಆಲ್ಸೋ ಮ್ಯಾಟರ್ಸ್ ಅಲ್ವಾ ಸರ್? ಈಗ ನಿಮ್ಗೆ ಸಿಕ್ಕಿರುವಂಥ ಮಾಸ್ಟರ್ ಡಿಗ್ರಿ ನಿಮಗೆ ಈ ರೀತಿ ಆಲೋಚನೆ ಮಾಡೋಕ್ಕೆ, ಈ ವಿದೇಶಗಳ ಜೊತೆ ನೆಗೋಸಿಯೇಷನ್ಸ್ಗೆ, ಮಾತುಕತೆಗೆ, ಕಮ್ಯುನಿಕೇಷನ್, ಕರೆಸ್ಪಾಂಡೆನ್ಸ್ಗೆ ಯೂಸ್ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ. ಇಲ್ಲಿ ನಮ್ಮ ಬ್ಯಾಡ್ಗಿನಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ನಿಮಗೆ ಉತ್ತರ ಸಿಕ್ತು. ಏನಂದ್ರೆ ಔಟ್ ಆಫ್ 1100 people ಓನ್ಲಿ 5-6 ಆರ್ ಓನ್ಲಿ ಎಕ್ಸ್ಪೋರ್ಟಿಂಗ್. ಯಾಕೆ ಅಂದ್ರೆ ಇಲ್ಲಿ ಬಹಳಷ್ಟು ಜನರಿಗೆ ಎಜುಕೇಶನ್ ಇಲ್ಲ. ಎಜುಕೇಶನ್ ಇದು ಎಷ್ಟರ ಮಟ್ಟಿಗಿದೆ ಅಂದ್ರೆ SSLC, PUC, ಒಂದು ಸಣ್ಣ ಡಿಗ್ರಿ, BA, BSc, BCom ಈ ತರ ಮಾಡ್ಕೊಂಡಿದ್ದಾರೆ. ಬಟ್ ಏನಾಗಿದೆ, ಫಾರಿನ್ಗೆ ಹೋಗೋದು, ಅಲ್ಲಿಯ ಲ್ಯಾಂಗ್ವೇಜ್ ಮಾತಾಡೋದು, ಈ ಥರದ್ದೆಲ್ಲ. ನಿಮಗೆ ಮಲೇಷ್ಯಾದಲ್ಲಿ ಹೋದ್ರೆ ಅವರು ನಿಮ್ಗೆ ಸರಿಯಾದ ಇಂಗ್ಲೀಷು ಮಾತಾಡೋದಿಲ್ಲ. ಚೈನೀಸ್ ಎಲ್ಲರೂ ಭಾಳ ಪೆಕ್ಯುಲಿಯರ್ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರು ಮಾತಾಡೋದು ನಾವು ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು. ಅದೆಲ್ಲ ಮಾಡಿದರೆ ಸ್ವಲ್ಪ ನಮಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಿಮ್ಮ ವಿದೇಶಿ ಪ್ರಯಾಣಗಳು ಇರ್ತವೆ ನಿಮಗೆ? ಹೌದು. ಯಾವ ದೇಶಕ್ಕೆ ಹೊರಟಿದ್ರಿ? ನಾನು ಮೇಜರ್ಲಿ ಮಲೇಷ್ಯಾಕ್ಕೆ ಹೋಗಿದ್ದೀನಿ, ಅನೇಕ ಬಾರಿ ಹೋಗಿದ್ದೀನಿ. 2013 ಎವ್ರಿ ಮಂತ್ ಹೋಗ್ತಾ ಇದ್ದೆ. ಅವಾಗ ಏರ್ ಏಷ್ಯಾ ಅಂತೇಳಿ ಒಂದು ಫ್ಲೈಟ್ ಬಿಟ್ಟಿದ್ರು 2013. ನಾವು ಅದನ್ನು 1 yearದು ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ. 12 ರೌಂಡ್ ಮಾಡ್ಬೋದು ನಾವು. ಒಂದು ವರ್ಷಕ್ಕೆ 12 ಸಲ ಓಡಾಡ್ಬೋದು. ಅದು ಎಷ್ಟಿತ್ತು ಅಂತಂದ್ರೆ 1,30,000ಗೆ 12 ಟ್ರಿಪ್. ಮಲೇಷ್ಯಾಗೆ ಹೋಗಿ ಬರೋದು ಒಂದು ಟ್ರಿಪ್. ಆ ಥರದ್ದು 12 ರೌಂಡ್ಸ್. 1,20,000. 1,20,000. ಡೆಲ್ಲಿಗೆ ಇಲ್ಲ ರೇಟು. ಅದು ಏರ್ ಏಷ್ಯಾ ಅಂತ ಅವಾಗ ಬಿಟ್ಟಿದ್ರು ಆಫರ್. ನಾವು ಸುಮ್ಮನೆ ತಿಂಗಳಿಗೆ ಒಂದ್ಸರಿ ಹೋಗ್ತಿದ್ವಿ. ಸುಮ್ಮನೆ ಅಂದ್ರೇನು ಕಳಿಸಿರ್ತಿದ್ವಿ. ಅದು ಏನೇನಾಯ್ತು ಅವ್ರ ಜೊತೆಗೆ ಮಾತಾಡೋದು, ನೆಗೋಷಿಯೇಟ್ ಮಾಡೋದು, ಈ ಥರ ಎಲ್ಲ ಮಾಡೋದು. ಅವಾಗ ಭಾಳ ಓಡಾಡಿದ್ವಿ. ಮುಂದೆ ನನಗೆ ಸ್ವಲ್ಪ ಇದು ತೊಂದರೆ ಆಯಿತು 2013-14 ಅಂದರೆ ಒಂದು ಕಮಿಷನ್ ಏಜೆನ್ಸಿ ಮಾಡಬೇಕು, ಇಲ್ಲಿ ಲೋಕಲ್ ಡೊಮೆಸ್ಟಿಕ್ ಟ್ರೇಡಿಂಗ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಒಂದು ಕೋಲ್ಡ್ ಸ್ಟೋರೇಜ್ ನೋಡ್ಕೋಬೇಕು. ಆಮೇಲೆ ಸಿನ್ಸ್ 22 ವರ್ಷಗಳಿಂದ ನಾನು ವರ್ತಕರ ಸಂಘದ ಆನರರಿ ಸೆಕ್ರೆಟರಿ. ನಿಮ್ಮ ಈ ಮೆಣಸಿನಕಾಯಿ ವರ್ತಕರ ಸಂಘಕ್ಕೆ ಗೌರವ ಕಾರ್ಯದರ್ಶಿ. ಅಂದರೆ ಎವ್ರಿ 3 ವರ್ಷಕ್ಕೊಂದ್ಸಾರಿ ಪ್ಯಾನಲ್ ಚೇಂಜ್ ಆಗುತ್ತೆ. ನಾವು 3 ವರ್ಷ ಆದಮೇಲೆ ನಾವು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿತೀವಿ. ಮತ್ತೊಂದು ಬಾರಿಗೆ ಅಂತ ನನ್ನ ಆಯ್ಕೆ ಮಾಡಿದ್ದಾರೆ. ಈಗ 8ನೇ ಸಾರಿ ನಾನು ಆಯ್ಕೆ ಆಗಿದ್ದೀನಿ. ಈಗ ನಂದು 23ನೇ ವರ್ಷ. ಈಗ ಅಂದ್ರೆ ಅವ್ರು ಬರುವಾಗ ದೇ ಪಾಸ್ ಬೈ ಸಮ್ 8 to 10 APMCs. ಕರೆಕ್ಟ್. ಬಳ್ಳಾರಿ ಬರುತ್ತೆ, ಹೊಸಪೇಟೆ ಬರುತ್ತೆ, ಹಗರಿಬೊಮ್ಮನಹಳ್ಳಿ ಬರುತ್ತೆ, ದಾವಣಗೆರೆ ಬರುತ್ತೆ, ಚಿತ್ರದುರ್ಗ ಬರ್ಬೋದು, ಚಳ್ಳಕೆರೆ ಬರುತ್ತೆ, ಚಿತ್ರದುರ್ಗ ಬರುತ್ತೆ. ಇವೆಲ್ಲ ಪಾಸ್ ಮಾಡ್ಕೊಂಡು ಬ್ಯಾಡಗಿ APMCಗೆ ಬರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಬೆಲೆ ಇದೆ. ಕೆಲವೊಂದು ಮಾರ್ಕೆಟಲ್ಲಿ ಕೆಂಪು ಮೆಣಸಿನಕಾಯಿಗೆ ಒಳ್ಳೆ ರೇಟ್ ಹಾಕ್ತಾರೆ, ಬಿಳಿಗಾಯಿಗೆ ಯಾರು ರೇಟೇ ಹಾಕೋದಿಲ್ಲ. ಕೆಲವೊಂದು ಮಾರ್ಕೆಟಲ್ಲಿ ಮೀಡಿಯಮ್ಗೆ ಒಳ್ಳೆ ರೇಟ್ ಮಾಡ್ತಾರೆ, ಬಿಳಿಗಾಯಿಗೂ ಒಳ್ಳೆ ಮೆಣಸಿನಕಾಯಿ ರೇಟ್ ಹಾಕೋದಿಲ್ಲ. ಆದರೆ ನಮ್ಮ ಬ್ಯಾಡಗಿಯಲ್ಲಿ ಎಲ್ಲದಕ್ಕೂ ರೇಟ್ ಇದೆ. ನಮ್ಮ ಅಂಗಡಿನಲ್ಲಿ ಇವತ್ತೊಂದು ಬೀಜ ಇಟ್ಟಿದ್ರು. ಯಾರೋ ಮೆಣಸಿನಕಾಯಿ ರೈತ ಮೆಣಸಿನಕಾಯಿ ತುಂಬಿದ, ಕೆಳಗಡೆ ಒಂದು 50 kg 60 kg ಬೀಜ ಮಿಕ್ತು ಅದರಲ್ಲಿ. ಅದನ್ನೊಂದು ಚೀಲ ಮಾಡ್ಕೊಂಡು ಬಂದಿಟ್ಟಿದ್ದಾನೆ. ಅದಕ್ಕೂ ಟೆಂಡರ್ ಇದೆ, ಬೀಜಕ್ಕೂ ಟೆಂಡರ್ ಇದೆ. ಸೊ ಹಾಗಾಗಿ ಈ ಇಡೀ ಮೆಣಸಿನಕಾಯಿ ವ್ಯಾಪಾರ ನಡೀತಿರೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ. ಹೌದು. ಸೊ ಸಿಂಪಲ್. ಆ್ಯಂಡ್ ಇತ್ತೀಚೆಗೆ ಏನಾಗಿದೆ, ಯಾವುದೇ ಒಂದು ಮಸಾಲಾ ಕಂಪ್ನಿ ಇರಲಿ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಬ್ಯಾಡಗಿ ಆ್ಯಂಡ್ ಗುಂಟೂರು, ಎರಡೇ ಮಾರ್ಕೆಟ್ ಮೇಲೆ. ಬ್ಯಾಡಗಿ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ವೆರೈಟಿ ಮಾರ್ಕೆಟ್. ಮೊದಲಾದರೆ ಬಣ್ಣದ ಮೆಣಸಿನ್ಕಾಯಿ ಬೇಕಂದ್ರೆ ಬ್ಯಾಡಗಿ ಬರ್ತಿದ್ರು, ಖಾರದ ಮೆಣಸಿನ್ಕಾಯಿ ಬೇಕಂದ್ರೆ ಗುಂಟೂರಿಗೆ ಹೋಗ್ತಾ ಇದ್ರು. ಈಗ ಬ್ಯಾಡಗಿ ಬಂದ್ರೆ ಎಲ್ಲದೂ ಸಿಗುತ್ತೆ ಅಂತೇಳಿ. ಆಮೇಲೆ ನಾನು ಇನ್ನೊಂದು ಪಾರ್ಟ್ ಹೇಳಿಲ್ಲ ನಿಮಗೆ. ಒಂದು, ಮೆಣಸಿನ್ಕಾಯಿ ಹೋಲ್ ಚಿಲ್ಲಿ ಆಗಿ ಹೋಗುತ್ತೆ, ಎರಡನೇದು ತೊಟ್ಟು ತೆಗೆದು ಹೋಗುತ್ತೆ, ಮೂರನೇದ್ದು ಪೌಡರ್ ಆಗಿ ಹೋಗುತ್ತೆ, ನಾಲ್ಕನೇದ್ದು ಪಿಜ್ಜಾ ಫ್ಲೇಕ್ಸ್ ಆಗಿ ಹೋಗುತ್ತೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಪಿಜ್ಜಾ ಫ್ಲೇಕ್ಸ್ ಅಂತೇಳಿ. ಆಮೇಲೆ ಇದರಿಂದ ಓಲಿಯೋರಿಸಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಲಿಯೋರಿಸಿನ್ ಅಂತ ಎಕ್ಸ್ಟ್ರಾಕ್ಟ್ ಮಾಡೋದು ಬಣ್ಣ, ಅದರಲ್ಲಿರೋ ಬಣ್ಣ
ಒಲಿಯೋರಿಜಿನ್ ಅಂತ ಹೇಳ್ತೀವಿ, ಕಲರ್ ಪಿಗ್ಮೆಂಟು. ಅದನ್ನು ಎಡಿಬಲ್ ಡೈಸ್ ಯೂಸ್ ಮಾಡ್ತಾರೆ. ಈ ಫಾರಿನ್ ಕಂಟ್ರೀಸಲ್ಲಿ ನಮ್ಮ ಥರ ಈ ಜಿಲೇಬಿಗೆ ಜಹಾಂಗೀರ್ಗೆಲ್ಲ ಬಣ್ಣ ಹಾಕಿ ತಿಂತೀವಿ ನಾವು, ಕೇಸರಿ ಬಾತ್ಗೆಲ್ಲ, ಅದೆಲ್ಲ ಕೆಮಿಕಲ್ ಬಣ್ಣ. ಆರ್ಟಿಫಿಷಿಯಲ್ ಡೈಸ್. ಹಾಂ. ಆದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಕೆಂಪು ಬಣ್ಣ ಬೇಕಂದ್ರೆ ಮೆಣಸಿನಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಬಣ್ಣನೇ ಉಪಯೋಗಿಸ್ತಾರೆ. ಅವ್ರು ನಮ್ಮಂಗೆ ಕೆಮಿಕಲ್ ತಿನ್ನೋದೇ ಇಲ್ಲ, ಸತ್ತೇ ಹೋಗ್ತಾರೆ ಅವರು. ವಿ ಆರ್ ವೆರಿ ಸ್ಟ್ರಾಂಗ್. ಯಾವ ವಿಷಯ ತಿನ್ಬೇಕಾದ್ರೆ ಬದುಕ್ತಾ ಇದೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಸ್ಪೇನಲ್ಲಿ ದೇ ಹ್ಯಾವ್ ಸಮ್ ಅಲರ್ಜಿ ಫಾರ್ ಕೆಮಿಕಲ್ ಕಲರ್ಸ್. ಈ ಶರ್ಟನ್ನು ನಾವು ಕೆಮಿಕಲ್ ಹಾಕಿರೋ ಬಣ್ಣದ್ದು ಹಾಕೊಂಡು ಬಿಡ್ತೀವಿ, ಅವ್ರಿಗೆ ರ್ಯಾಷಸ್ ಆಗುತ್ತೆ ಈ ಥರ ಕೆಮಿಕಲ್ ಶರ್ಟ್ ಹಾಕೊಂಡ್ರೆ. ಹಾಂ, ನಿಮಗೆ ಕೆಂಪು ಬಣ್ಣ ಬೇಕಂದ್ರೆ ಪ್ಯಾಪ್ರಿಕಾ, ಮೆಣಸಿನಕಾಯಿಂದ ತೆಗೆದಿರೋಂಥ ಕೆಂಪು ಬಣ್ಣದವನ್ನು ಅದರಲ್ಲಿ ಅದ್ದಿದ್ರೆ ಅದು ಕೆಂಪು ಶರ್ಟ್, ಅದನ್ನು ಹಾಕೊಂಡ್ರೆ ಅವ್ರಿಗೇನು ಆಗೋದಿಲ್ಲ. ಸೊ ನ್ಯಾಚುರಲ್ ಡೈಸ್ ಆಗಿ ಅದಕ್ಕೆ ಬಳಸ್ತಾರೆ. ಇನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ, ಆ್ಯಂಡ್ ಕಾಸ್ಮೆಟಿಕ್ಸಲ್ಲಿ ಬಳಸ್ತಾರೆ. ಈ ರೋಸ್ ಎಲ್ಲ ಹಚ್ಕೊಳ್ತಾರೆ, ಲಿಪ್ಸ್ಟಿಕ್, ಕೆಲವೊಂದು ಬಣ್ಣ ಎಲ್ಲೆಲ್ಲಿ ಬೇಕು, ಕೆಂಪು ಬಣ್ಣ, ಅವೆಲ್ಲ ಕಡೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಒಂದು ಲೀಸ್ಟ್ ಗ್ರೇಡ್ದು ಒಲಿಯೋರಿಜಿನನ್ನು ಆ್ಯಂಟಿ ಕೊರೋಸಿವ್ ಆಗಿ ಬಳಸ್ತಾರೆ. ಎಲ್ಲಿ ಅಂದರೆ ನಿಮಗೆ ಈ ಶಿಪ್ಪಿನ ಮೇಲ್ಭಾಗಕ್ಕೆ, ಹಡಗಿನ ಮೇಲ್ಭಾಗಕ್ಕೆ ಯಾವಾಗ ನೀರಲ್ಲೇ ಇರ್ತದಲ್ಲ ಬೋಟ್ಸ್, ಅದಕ್ಕೆಲ್ಲ ಅಲ್ಲಿ ಆ್ಯಂಟಿ ಕೊರೋಸಿವ್ ಕಲರ್ ಅಂತೇಳಿ ಇದಿದ್ರೆ ಇಟ್ ಈಸ್ ಆ್ಯಂಟಿ ಕೊರೋಸಿವ್, ಜಂಗ್ ಹಿಡಿಯೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ. ಆ್ಯಂಡ್ ಇದರಲ್ಲಿ ಕ್ಯಾಪ್ಸಿಸಿನ್ ಅಂತ ಏನು ತೆಗಿತೀವಲ್ಲ, ಖಾರನೂ ಸೆಪ್ರೇಟ್ ಮಾಡ್ತಾರೆ. ಅದನ್ನ ಬಣ್ಣನೇ ಬೇರೆ ಮಾಡಿ ಅದರ ಖಾರನೇ ಬೇರೆ ಮಾಡ್ತಾರೆ. ಕ್ಯಾಪ್ಸಿಸಿನ್ನ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ ಆಸ್ ಎ ಕೌಂಟರ್ ಇರಿಟೆಂಟ್ ಅಂತ, ಪ್ರತಿರೋಧಕ ನೋವು ಕೊಡುವಂಥದ್ದು. ಏನಂದ್ರೆ ನೀವು ಜೆಂಡು ಬಾಂಬ್, ಪೇನ್ ಕಿಲ್ಲಿಂಗ್ ಬಾಂಬ್ ಎಲ್ಲ ಯೂಸ್ ಮಾಡ್ತೀರಿ, ಉರಿತದೆ, ನಿಮಗೆ ಅನುಭವಕ್ಕೆ ಬಂದಿರಬೇಕು. ಅದು ನಿಮ್ಮ ನೋವು ಕಡಿಮೆ ಮಾಡಲ್ಲ, ಇಟ್ ಗಿವ್ಸ್ ಕೌಂಟರ್ ಇರಿಟೇಷನ್. ನಿಮ್ಗಿರೋ ನೋವಿಗಿಂತ ಹೆಚ್ಚಿಗೆ ನೋವು ಕೊಟ್ಟು ಇದನ್ನು ಮರೆಸುತ್ತೆ ಇಷ್ಟೇ. ಇಟ್ ಈಸ್ ಎ ಕೌಂಟರ್ ಇರಿಟೆಂಟ್. ತಲೆನೋವು ಇರುತ್ತೆ, ಅದನ್ನ ಮರಿತೀವಿ, ಇದನ್ನ ಇರಿಟೇಷನ್, ಇಟ್ ಈಸ್ ಕೌಂಟರ್ ಇರಿಟೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಇದನ್ನ ಖಾರ ಉಪಯೋಗ ಮಾಡ್ತಾರೆ. ಆ್ಯಂಡ್ ನವೇಡೇಸ್ ಇನ್ ಅಮೆರಿಕಾ ಒಂದು ಯೂನಿವರ್ಸಿಟಿನಲ್ಲಿ ಇಟ್ ಈಸ್ ಆಂಟಿ ಕ್ಯಾನ್ಸರ್ ಡ್ರಗ್, ಆಂಟಿ ಕಾರ್ಸಿನೋಜೆನಿಕ್ ಅಂತೇಳಿ ಪ್ರೂವ್ ಆಗ್ತಾ ಇದೆ. ಅದೇನಾದ್ರೂ ಆದರೆ ಮೆಣಸಿನ್ಕಾಯಿಗೆ ಇನ್ನ ಕ್ಯಾನ್ಸರ್ ಡ್ರಗ್ ಇದು. ನೀವು ಹೆಚ್ಚು ಒಣ ಮೆಣಸಿನಕಾಯಿ ತಿನ್ನೋರಿಗೆ ಕ್ಯಾನ್ಸರ್ ಬರೋದಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಮೆಣಸಿನಕಾಯನ್ನ ತಮ್ಮ ಡಿಶ್ ಅಲ್ಲಿ ಪ್ರತಿ ದಿವಸ ಒಣ ಮೆಣಸಿನಕಾಯಿ ಚಟ್ನಿ ತಿನ್ನೋದು, ಸಾಂಬಾರ್ನಲ್ಲಿ ಮೆಣಸಿನಕಾಯಿ ಕಟ್ಕೊಂಡು ತಿನ್ನೋದು, ಈ ತರ ಎಲ್ಲ ಮಾಡೋರಿಗೆ ಕ್ಯಾನ್ಸರ್ ಬರೋದಿಲ್ಲ. ಸಾಂಬಾರ್ಗೆ ಒಣ ಮೆಣಸಿನಕಾಯಿ ಹಾಕೋದು, ಒಣ ಮೆಣಸಿನಕಾಯಿ ಸಾಂಬಾರ್ ಪುಡಿ ಬಳಸೋದು, ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಒಂದು ನಿಂಬೆಹಣ್ಣು ಪ್ರತಿ ದಿವಸ ತಿಂದರೆ ಕ್ಯಾನ್ಸರ್ ಬರೋದಿಲ್ಲ ಅಂತ ಎಲ್ಲೋ ಓದಿದ್ದೆ ನಾನು. ಆ ಥರ ಪ್ರತಿ ದಿವಸ ಮೆಣಸಿನಕಾಯಿ ಯಾರು ಕನ್ಸ್ಯೂಮ್ ಮಾಡ್ತಾರಲ್ಲ ಅವ್ರಿಗೂ ಕ್ಯಾನ್ಸರ್ ಬರೋದಿಲ್ಲ. ಇಟ್ ಈಸ್ ಪ್ರೂವ್ಡ್. ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಇದಕ್ಕೆ ಒಂದು ಮೆಡಿಸಿನಲ್ ಇಂಪಾರ್ಟೆನ್ಸ್ ಬರುತ್ತೆ, ಆಂಟಿ ಕ್ಯಾನ್ಸರ್ ಡ್ರಗ್ ಅಂತೇಳಿ. ಅದೇನಾದರೂ ಬಂದರೆ ಮೆಣಸಿನಕಾಯಿದ್ದು ಅವತಾರನೇ ಬೇರೆ ಆಗಿಬಿಡುತ್ತೆ. ಅವಾಗ ಇದು ಔಷಧಿ ಆಗುತ್ತೆ, ಆಹಾರ ಇದು ಅದು ಔಷಧಿ ಆಗುತ್ತೆ. ಅಂದ್ರೆ ಅವಾಗ ಏನ್ ಮಾಡ್ತಾರೆ, ನಾವು ಆ ತರ ಕಾನ್ಸೆಪ್ಟ್ ಹೋಗಲ್ಲ. ಯಾಕಂದ್ರೆ ವಿ ಆರ್ ಈಟಿಂಗ್ ಇಟ್ ಡೈಲಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಇಲ್ಲಿ ನಾವು ಒಣ ಮೆಣಸಿನಕಾಯಿ ಉಪಯೋಗಿಸಿ ಚಟ್ನಿ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಳ್ತಾರೆ ಅವಾಗ. ನಮ್ಮಲ್ಲೆಲ್ಲ ಕಡೆ ಕಾಮನ್. ಅವ್ರು ಅವಾಗ ಒಣ ಮೆಣಸಿನಕಾಯಿ ಯೂಸ್ ಮಾಡಿ ಸಾಂಬಾರ್ ಮಾಡ್ತೀವಿ, ಒಣ ಮೆಣಸಿನಕಾಯಿ ಯೂಸ್ ಮಾಡಿ ರೈಸ್ ಮಾಡ್ತೀವಿ ಅಂತ ಅವರೆಲ್ಲ ಬೋರ್ಡ್ ಹಾಕೊಳ್ಬಹುದು. ಆ ದಿನಗಳು ದೂರ ಮಾಡ್ತೀವಿ ಅಂತ, ಆ ದಿನಗಳು ದೂರ ಏನಿಲ್ಲ. ಯಾಕೆಂದ್ರೆ ಆಂಟಿ ಕ್ಯಾನ್ಸರ್ ಡ್ರಗ್ ಅಂತ ಪ್ರೂವ್ ಆದ್ರೆ ಅದನ್ನ ಬಹಳ ಬೇಗ ಯುರೋಪಿಯನ್ ಕಂಟ್ರೀಸ್ ಅಂಡ್ ಅಮೆರಿಕ ಅವೆಲ್ಲ ಬಹಳ ಬೇಗ ಫಾಲೋ ಮಾಡ್ತಾರೆ. ಅವರೆಲ್ಲ ಬೇಗ ತಗೊಳ್ತಾರೆ. ಅಂಡ್ ದೆನ್ ನಮಗೆ ಡಿಮಾಂಡ್ ಜಾಸ್ತಿ ಆಗ್ಬೋದು. ನಾನು ಇವತ್ತು ಕೂಡ ಎಕ್ಸ್ಪೋರ್ಟ್ ಮಾಡ್ತೀನಿ ಒಂದು ಥ್ರೂ ಒಂದು ಕಂಪನಿ, ಬೆಂಗಳೂರದ ಒಂದು ಕಂಪನಿ ಇದೆ ಜೈಕೇಶವ್ ಅಂತೇಳಿ, ಅವ್ರ ಥ್ರೂ ನಾನು ಮಾಡ್ತೀನಿ UK ಅಂಡ್ US ಭಾಳ ಜೆನ್ಯೂನ್ ಇದು ಕಾಶ್ಮೀರಿ ಡಬ್ಬಿ ಏನಿದೆಯಲ್ಲ ಅದನ್ನು ಫ್ಯೂಮಿಗೇಷನ್ ಮಾಡಿ ಪೂರ್ತಿ ಕ್ಲೀನ್ ಮಾಡಿ ಸ್ಟೆಮ್ಲೆಸ್ ಮಾಡಿ ಭಾಳ ಒಳ್ಳೆ ರೇಟ್ ತೊಗೊಳ್ತಾರೆ ಅವರು, ಹೈ ಕ್ವಾಲಿಟಿ. ಅದನ್ನು US ಅಂಡ್ UK ಗೆ. ಆದರೆ ನಾನು ಇದನ್ನು 10 ಕಂಟೈನರ್ ಕಳಿಸಿದಾಗ ಅದನ್ನು 1 ಕಂಟೈನರ್ ಕಳಿಸ್ತೀನಿ ಅಷ್ಟೇ, ಬ್ಯಾಡಿಗೆ ಮತ್ತು ಡಬ್ಬಿನ. UK ಆ್ಯಂಡ್ US ಹೋಗುತ್ತೆ. ಸೂಪರ್ ಸರ್. ಸುಮ್ಮನೆ ಕೇಳ್ಬೋದು ಕುತೂಹಲಕ್ಕೆ, 1 kg UK 40 US ಎಷ್ಟು ಮೆಣಸಿನಕಾಯಿ ರೇಟು ನಮ್ಮ ಬ್ಯಾಡಿಗಿದ್ದು? ನಾವು 1/4 kg ಏನು ಅಲ್ಲ, ಇಲ್ಲಿ 1 kg ಏನು ದುಡ್ಡು ತೊಗೊಳ್ತೀವಲ್ಲ ಅದನ್ನ ಅಲ್ಲಿ 1/4 kg ತೊಗೊಳ್ತಾರೆ 4 times. 4 times. ಯಾಕೆಂದ್ರೆ ಇಲ್ಲಿಂದ ನಾವು ಕೊಡೋದವ್ರಿಗೆ 300 ರೂಪಾಯಿ kg ಈ ವರ್ಷ. ಹೋದ ವರ್ಷ ಎಲ್ಲ 700 ರೂಪಾಯಿ kg ಕೊಟ್ಟಿದ್ವಿ, 2 ವರ್ಷದ ಕೆಳಗೆ ಹಂಗೆಲ್ಲ 700 ರೂಪಾಯಿ kg ಕೊಡ್ತಾ ಇದ್ವಿ. ಈ 300-350 ರೂಪಾಯಿ kg ಕೊಡ್ತಾ ಇದ್ವಿ. ಇದು ಕೊಟ್ಟಿದ್ದನ್ನ ಅವರು ಅದನ್ನ ಸ್ಟೆರಿಲೈಸ್ ಮಾಡ್ತಾರೆ. ಇದರಲ್ಲಿ ಅದೆಲ್ಲ ಟ್ರೀಟ್ ಮಾಡಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಇದಕ್ಕೆಲ್ಲ ಖರ್ಚಿದೆ ಅವ್ರಿಗೆ, ಪ್ರೊಸೆಸಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದೆ.
ಅದೆಲ್ಲ ಮಾಡಿ ಇಲ್ಲಿಂದ UK ಅಥವಾ US ಮುಟ್ಸೋದಕ್ಕೆ ಸುಮಾರು 10 ರಿಂದ 15 ರೂಪಾಯಿ ಪರ್ kg ಟ್ರಾನ್ಸ್ಪೋರ್ಟೇಷನ್ ಇದೆ. ಇದೆಲ್ಲ ಸೇರಿಸ್ಕೊಂಡು ಲೆಕ್ಕ ಹಾಕಿದರೆ ಅವ್ರಿಗೆ ಮುಟ್ಟೋ ಅಷ್ಟೊತ್ತಿಗೆ ನಾವು ಕೊಟ್ಟಿದ್ದ ರೇಟಿಗೆ ಅಡಿಷ್ನಲ್ ಆಗಿ 100 ರೂಪಾಯಿ ಏರಿಬಿಡುತ್ತೆ. ಸೊ ಅವರೊಂದು 50-100 ರೂಪಾಯಿ ರೀಟೇಲ್ ಕೌಂಟ್ರಿಗೆ ಬರೋ ಅಷ್ಟೊತ್ತಿಗೆ ಇಟ್ಸ್ ಆಲ್ಮೋಸ್ಟ್ 4 ಟೈಮ್ಸ್ ಆಗಿರುತ್ತೆ. ನಾವು 300 ರೂಪಾಯಿ kg ಕೊಟ್ಟರೆ ಅವ್ರು 300 ರೂಪಾಯಿಗೆ 250 ಗ್ರಾಮ್ಸ್ ಕೊಡ್ತಾರೆ. ಸರ್ ನನಗೆ ಆಶ್ಚರ್ಯ ಆಗ್ತದೆ. ಹಾಗಾದ್ರೆ ಯಾರಾದರೂ ರೈತ ನಿಮ್ಮ ಹಾಗೆ ನಾಲೆಡ್ಜ್ ಬೆಳೆಸ್ಕೊಂಡು ಈ ರೀತಿಯ ರಿಸ್ಕ್ಗಳನ್ನ ತಗೊಂಡು ಒಂದು ಇಂಡಸ್ಟ್ರಿ ಸೆಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋ ಮನಸ್ಥಿತಿ ಇತ್ತು ಅಂದರೆ ಸೂಪರ್ ಹಿಟ್ ಅವನು ಮಾಡಲೇಬೇಕು. ನಮಗೆ BSc AG ಆಗಿದ್ದ ಹುಡುಗರು ಯಾವುದ್ಯಾವುದೋ ಜಾಬ್ ಮಾಡೋ ಬದಲಾಗಿ ಈಗ ರೈತರ ಮಕ್ಳು ಇರ್ತಾರೆ, BSc AG ಮಾಡಿರ್ತಾರೆ, ಹೊರಗೆ ಎಲ್ಲೋ ಒಂದು ದುಡಿಯೋಕೆ ಹೋಗ್ತಾರೆ. ಅವ್ರ ಫೀಲ್ಡ್ಗೆ ಬರಬೇಕು, ಅವ್ರ ಊರಲ್ಲಿರೋ ಎಲ್ಲ ಮೆಣಸಿನ್ಕಾಯಿನ ಅವರೇ ಖರೀದಿ ಮಾಡಬೇಕು. ಈ ಥರದೊಂದು ಚಾನಲ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಬೇಕು. ನಿಮ್ಮ ಹತ್ರ ಅಡ್ವೈಸ್ ಕೇಳಬೇಕು. ಹೌದು. ಸೊ ನೀವು ಯಾರನ್ನ ಕೇಳಿದ್ರೆ ಮಾಹಿತಿ ಕೊಡ್ತೀರಾ? ನಾನು ಸುಮಾರು ಜನ ಈಗಾಗಲೇ ಎಕ್ಸ್ಪೋರ್ಟರ್ಸ್ ಆಗಿ ರೆಡಿ ಮಾಡಿದ್ದೀನಿ. ನಿಮಗೆ ತೊಂದರೆ ಆಗಲ್ಬೋದು? ನಮಗೇನು ತೊಂದರೆ ಆಗಲ್ಲ. ಇಟ್ ಇಸ್ ಎ ಬಿಗ್ ಓಷನ್. ಅವ್ರವ್ರ ಅಣ್ಣ ಅವ್ರವ್ರಿಗೆ ಸಿಗುತ್ತೆ. ಸೊ ನೀವು ಹೇಳಿದಾಗೆ ರೈತರ ಮಕ್ಕಳು ಶಿಕ್ಷಣ ಪಡ್ಕೊಂಡು ಡಿಗ್ರಿ ಪಡ್ಕೊಂಡು ವಾಪಸ್ ಹಳ್ಳಿಗೆ ಬಂದು ಅವರು ನನ್ನ ಕೇಳಿದ್ರೆ ನನ್ನ ಊರೇ ನನಗೊಂದು ಎಕ್ಸ್ಪೋರ್ಟ್ ಕೇಂದ್ರ, ನಾನೇ ಬಾಡಿಗೆ ಹೋಗ್ಬೇಕು, ನಾನು ಇಲ್ಲಿಂದಲೇ ಮಾಡ್ತೀನಿ ರೀ ಅಂದ್ರೆ ಸೂಪರ್ ಹಿಟ್ ಅವನು. ಈಗ ನಾಟ್ ಓನ್ಲಿ ಚಿಲ್ಲಿ, ಶೇಂಗಾ ಬೆಳೆಯೋ ರೈತರಿದ್ದಾರೆ, ಅಕ್ಕಿ ಬೆಳೆಯೋ ರೈತರಿದ್ದಾರೆ, ತೊಗರಿ ಬೆಳೆಯೋ ರೈತರಿದ್ದಾರೆ. ಅವರೆಲ್ಲರೂ ದೇ ಹ್ಯಾವ್ ಟು ಕಮ್ ಬ್ಯಾಕ್. ಈಗ ಎಲ್ಲೋ ಹೋಗಿ 1 ಲಕ್ಷಕ್ಕೋ 2 ಲಕ್ಷಕ್ಕೋ ಕೈ ಚಾಚೋ ಬದಲು ಇದ್ದೂರಲ್ಲೇ ಇದ್ಕೊಂಡು ಒಂದು 100 ಜನಕ್ಕೆ ಅನ್ನ ಹಾಕುವಂಥದ್ದು, ಅವರು ಕೂಡ ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥದ್ದು ವ್ಯವಸ್ಥೆ ನಮ್ಮ ಯುವಕರಲ್ಲಿ ಬರಬೇಕು. ಯಾರು ರಿಸ್ಕ್ ತೊಗೊಳಕ್ ತಯಾರಿಲ್ಲ. ಈಗ ನಾನು ಅವಾಗ 1993 ರಿಸೈನ್ ಮಾಡಿ ಬಂದೆ. ದೊಡ್ಡ ರಿಸ್ಕ್. ಬಹುಶಃ ನಿಮ್ಮ ಮನೆಯವರೇ ಬೈದಿರ್ತಾರೆ. ನಮ್ಮ ಮನೇಲಿ ಯಾರು ಒಪ್ಪಲಿಲ್ಲ. ಏನಾಗುತ್ತೆ ಹಬ್ಬಬ್ಬ ಅಂದ್ರೆ ಏನಾಗ್ಬೋದು ನನಗೆ ಕೈ ಹಿಡಿದೇ ಇರ್ಬೋದು ಇದು ವ್ಯಾಪಾರ, ದುಡ್ಡು ಹೋಗ್ಬೋದು. ಅಲ್ಟಿಮೇಟ್ ನನಗೆ ಅಂಗಡಿ ಇದೆ ಫ್ರೀ, ಅಂಗಡಿ ಮನೆ ಇದೆ ಫ್ರೀ, ಯಾವುದಕ್ಕೂ ಬಾಡಿಗೆ ಕೊಡುವಂತಿಲ್ಲ, ಅನ್ನ ಇದೆ, ಊಟ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಈ ಧೈರ್ಯದ ಮೇಲೆ ನಾನು ಬಂದಿದ್ದು. ಆ್ಯಂಡ್ ಆ ದಿವಸ ನನಗೆ 1993 ನನಗೆ 6000 ರೂಪೀಸ್ ಸ್ಯಾಲ್ರಿ ಇತ್ತು ಬಿಗಿನಿಂಗಲ್ಲಿ, ವೆರಿ ಬಿಗಿನಿಂಗ್. ನಮ್ಮ ಅಂಗಡಿನಲ್ಲಿ ಅವತ್ತಿನ ದಿವಸ 8 ಜನ 6000 ರೂಪಾಯಿಗೆ ದುಡಿಯೋರಿದ್ರು. 6000 ರೂಪಾಯಿಗೆ ಒಬ್ಬೊಬ್ರು ಹಂಗೆ 8 ಜನ ಇದ್ದರು. ಅದರಲ್ಲಿ 2 ಸೀನಿಯರ್ಸ್ ಇದ್ದರು. ಅವ್ರು ನನಗೆ ಬ್ರೈನ್ ವಾಶ್ ಮಾಡಿದರು. ನಾನು 1992 ಡಿಸೆಂಬರ್ 1 ಬಂದೆ, ಹಾಲಿಡೇಸ್ ಇದ್ದಾಗ ಬಂದು ನಮ್ಮ ಅಂಗಡಿನೆಲ್ಲ ಮ್ಯಾನೇಜ್ ಮಾಡಿದೆ. ಅವರೇ ದೇ ಆರ್ ಇಂಪ್ರೆಸ್ಡ್, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ, ನಮ್ಮ ಮೇಲೆ ಯಾಕೆ ಹೊಂಟಿರಿ ನೀವು ಅಂತೇಳಿ. ಬಂದುಬಿಡ್ರಿ ಅಂದರೆ ಬ್ರೈನ್ ವಾಶ್ ಮಾಡಿದ್ರು. ಎಷ್ಟು ಕೊಡ್ತಾರೆ ನಿಮ್ಗೆ? 6000 ಕೊಡ್ತಾರೆ. ಭಾಳ ಅಂದರೆ ಎಷ್ಟು ಕೊಡ್ಬೋದು ರೀ? 1-2 ಲಕ್ಷ ಕೊಡ್ಬೋದು. ನೀವು ಮನಸ್ಸು ಮಾಡಿದ್ರೆ ಇಲ್ಲಿ ವಾರಕ್ಕೆ 2 ಲಕ್ಷ ದುಡಿಬೋದು, ನಮ್ಮನ್ನೆಲ್ಲ ಸಾಕ್ಬೋದು ನೀವು. ನನ್ನ ಬ್ರೈನ್ ವಾಶ್ ಮಾಡಿಬಿಟ್ರು. ನಾನು ಜನವರಿ 1 1993 ಜನವರಿ 1 ಹೋಗಿ ರಿಸಿಗ್ನೇಷನ್ ಕೊಟ್ಟು ಬಂದೆ. ಆ್ಯಂಡ್ ನನ್ನ ಜೊತೆ ಸೇರಿದವರು ಒಬ್ಬರು MS ಗಣಾಚಾರ್ಯ ಅಂತೇಳಿ ಅವರು ನನ್ನ ಜೊತೆಗೆ ಲೆಕ್ಚರ್ ಅಂತ ಜಾಯ್ನ್ ಆಗಿದ್ರು ಬೆಳಗಾವಿ ಕಾಲೇಜಲ್ಲಿ, KLS ಕಾಲೇಜ್ ಆಫ್ ಫಾರ್ಮಸಿಲಿ. he continued his journey and now he is registrar to Prabhakar Kore University. ರಿಜಿಸ್ಟ್ರಾರ್ ಆಗಿದ್ದಾನೆ ಅವನಿಗೆ. ಅವರಿಗೆ ಒಂದು 4 ಜನ ಬಾಡಿ ಗಾರ್ಡ್ಸ್, ಕಾರ್ ಬಂಗ್ಲೋ ಎಲ್ಲ ಇದೆ. ಸೈನಿಂಗ್ ಅಥಾರಿಟೀಸ್. ನನಗೆ ಯಾವ ಕಾರ್ ಇಲ್ಲ, ನಾನೇ ಕಾರ್ ತಗೋಬೇಕು, ನನ್ನ ಬಂಗ್ಲೋ ನಾನೇ ಕಟ್ಕೋಬೇಕು, ನನ್ನ ಡೋರ್ ನಾನೇ ತಕ್ಕೋಬೇಕು, ಅವನಿಗೆ ಡೋರ್ ತೆಗಿತಾರೆ ಬಂದು. ಬಟ್ ಆ ಫೆಸಿಲಿಟೀಸ್ ನನಗಿಲ್ಲ. ಬಟ್ ನಿಮ್ಗೆ ತೃಪ್ತಿ ಇದೆ? ತೃಪ್ತಿ ಇದೆ. ಒಂದು 500 ಜನಕ್ಕೆ ಉದ್ಯೋಗ ಕೊಟ್ಟು ತೃಪ್ತಿ ಇದೆ. ಆ್ಯಂಡ್ ನನ್ನ ಊರಲ್ಲಿ ನನಗೊಂದು ಐಡೆಂಟಿಫಿಕೇಶನ್ ಸಿಕ್ಕಿದೆ. ನನಗೆ ಈ ಮಾರ್ಕೆಟಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅಪಾರ್ಚುನಿಟಿ ಇದೆ, ಅದನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾಳ ತೃಪ್ತಿಯಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ನೋಡಿ, ನಾನು ಹೇಳೋದೇನಂತಂದ್ರೆ ಸ್ನೇಹಿತರೆ, ನಮ್ಮ ಸರ್ ರಾಜಣ್ಣವ್ರ ಹಾಗೆ ರಾಜಣ್ಣವ್ರು ಯೋಚನೆ ಮಾಡಿ ವಾಪಸ್ ಬಂದಿಲ್ಲ ಅಂತಂದರೆ, ಅಥವಾ ಎಲ್ಲರೂ ರಾಜಣ್ಣವ್ರ ಥರ ಯೋಚನೆ ಮಾಡಿ ಟೀಚರ್ಸ್ ಲೆಕ್ಚರರ್ಸ್ ಆಗಿ ಹಳ್ಳಿಲಿ ಬೆಳೆಯೋದು ದೂರ ಹೋಗೋದಾಗಿದ್ರೆ, ಇಡೀ ಹಳ್ಳಿಗಳಿಗೆ ಆಲ್ರೆಡಿ ವೃದ್ಧಾಶ್ರಮಗಳಾಗಿದೆ, ಬರೀ ಹಿರಿಯರೇ ಇರುವಂಥದ್ದು. ಇನ್ನೂ ಯಾವ ಪರಿಸ್ಥಿತಿ ಬಂದಿರೋದು? ಹೌದು. ಆ್ಯಂಡ್ ನನಗಿಂತನೂ ಈಗ ಮೂಲ ರೈತ ಮನೆತನದಿಂದ ಏನಿದ್ದಾರೆ ನೋಡಿ, ಜಮೀನ್ದಾರ್ ಇದ್ದಾರೆ, 100 ಎಕರೆ ಇದ್ದಾರೆ. ಅವ್ರಿಗೆ ಕೆಲಸ ಮಾಡೋರೇ ಇಲ್ಲ. ಕೆಲಸಕ್ಕಿಂತ ಹೊಲ ಎಲ್ಲಿದ್ದಾವೆ, ಏನೇನು ಆಗ್ತಾ ಇದೆ ಅಂತ ನೋಡೋಕೆ ಯಾರು ಇಲ್ಲ. ಅವರೆಲ್ಲ ವಾಪಸ್ ಬಂದು ಅವರ ಜಮೀನಲ್ಲಿ ಹೊಸ ಪದ್ಧತಿಯ ಕೃಷಿಕ ಪದ್ಧತಿಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಅವರು ಇನ್ನೂ ಅವರವರ ಮನೆತನಗಳನ್ನ ಉದ್ಧಾರ ಮಾಡಬೇಕು ಆ್ಯಂಡ್ ಹಳ್ಳಿಗಳನ್ನ ಇಂಪ್ರೂವ್ ಮಾಡಬೇಕು. ಆಮೇಲೆ ಬಹಳ ಜನ ಏನು ಪ್ರಶ್ನೆ ಕೇಳ್ಬಿಡ್ತಾರೆ, ನಾವು ಈಗ ಮಾತಾಡೋದ್ರಿಂದ ನೀವು ಸ್ವ ಉದ್ಯೋಗಿಗಳಾಗಿ ಅದು ಉದ್ಯೋಗ ಕ್ರಿಯೇಟ್ ಮಾಡಿ ಎಕ್ಸ್ಪೋರ್ಟರ್ಸ್ ಆಗಿ ಕೃಷಿಗೆ ವಾಪಸ್ ಬನ್ನಿ, ಹೊಸ ಥರ ಯೋಚನೆ ಮಾಡಿ ಅಂತಾರೆ. ರಿಸ್ಕು ಸಾರ್, ಹಾಗೆ ಸಾರ್, ಹೀಗೆ ಸಾರ್. ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ತಗೊಳ್ಳದೇ ಇದ್ರೆ ಜೀವನನೇ ಅಲ್ಲ ಅಂತ ನನ್ನ ವಿಚಾರ. ಪ್ರತಿ ಸಲ ನೀವು ಲಾಭದಲ್ಲೇ ಮಾಡೋದು. ನಿಮಗೂ ಲಾಸ್ ಇನ್ಕರ್ ಆಗುತ್ತೆ. ಇಲ್ಲ, ಬಿಗಿನಿಂಗಲ್ಲೇ 93 ನನಗೆ ಐಡೆಂಟಿಫಿಕೇಶನ್ ಬಂದಿರೋದು 2003. 10 ವರ್ಷ ನನಗೆ ಏನೂ ಮಾಡೋಕ್ಕಾಗಿಲ್ಲ.
ಯಾಕಂದ್ರೆ ನಿಮ್ಗೆ ಹೊಸ್ತು ನೀವು ಕಾಲೇಜ್ ಓದ್ಕೊಂಡು ಬೆಳೆದವರು. ಹಾಂ. ಆ್ಯಂಡ್ ಅದೆಲ್ಲವನ್ನು ಕೂಡ ನಾನು ಒಂದೇ ಸರಿ ಕಲಿಯೋಕ್ಕಾಗಿಲ್ಲ. 10 ವರ್ಷ ಏನಂತಂದರೆ ಇದೇನು ಪ್ರೊಬೇಷನರಿ ಪೀರಿಯಡ್. ಮೆಣಸಿನಕಾಯಿ ಅಂದರೆ ಏನು, ಇದು ಯಾವ ಥರ ಕ್ವಾಲಿಟಿ ಅದನ್ನು ತಿಳ್ಕೊಳ್ಳೋಕ್ಕೆ ನನಗೆ 8-10 ವರ್ಷ ತಗೊಳ್ತು. ರೈತರ ಮನಸ್ಥಿತಿ ಹೇಗೆ, ನಿಮ್ಮ ಬೈಯರ್ಸ್ ಹೇಗೆ. ಎಸ್, ನಾನು 10 ವರ್ಷ ಪ್ಯೂರ್ ದಲಾಲಿ ಅಂಗಡಿ ಮಾಡಿದೆ, ಕಮಿಷನ್ ಏಜೆನ್ಸಿ, ಟ್ರೇಡಿಂಗೇ ಮಾಡಿಲ್ಲ. 2003ರಿಂದ ಸ್ವಲ್ಪಾಗಿ 1 ಲಕ್ಷ 2 ಲಕ್ಷ ಒಂದೊಂದು ವರ್ಷಕ್ಕೆ ಟ್ರೇಡಿಂಗ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಎಕ್ಸ್ಪೋರ್ಟಿಗೆ ಬಂದ್ವಿ. 2004ರಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಕಟ್ಟಿದ್ದ ಕೋಲ್ಡ್ ಸ್ಟೋರೇಜ್ ಸೇಲಿಗೆ ಬಂತು. ಆಂಧ್ರ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಮಗ ಕಟ್ಟಿದ್ರು. ಅದನ್ನು ಅವರು ಸೇಲ್ ಮಾಡ್ತೀವಿ ಅಂದಿದ್ದಕ್ಕೆ ಅದನ್ನು ನಾವು ಬೈ ಮಾಡಿದ್ವಿ. ಆ ಕೋಲ್ಡ್ ಸ್ಟೋರೇಜ್ ತೊಗೊಂಡ್ಮೇಲೆ ನನಗೆ ಇನ್ನೂ ಕೂಡ ಒಳ್ಳೊಳ್ಳೆ ಐಡಿಯಾಸ್ ಬಂತು, ಹೀಗೆ ಡೆವಲಪ್ ಮಾಡ್ಬೋದು ಇದನ್ನ ಅಂತೇಳಿ. ಕೋಲ್ಡ್ ಸ್ಟೋರೇಜ್ ಜೊತೆಗೆ ಈ ಎಕ್ಸ್ಪೋರ್ಟನ್ನು ಕೂಡ ಅವತ್ತೇ ಸ್ಟಾರ್ಟ್ ಮಾಡಿದ್ವಿ ನಾವು 2004-05ರಲ್ಲಿ ಮಾಡಿ 13-14ನೇ ಇಸ್ವಿವರೆಗೂ ಡೈರೆಕ್ಟ್ ಎಕ್ಸ್ಪೋರ್ಟರ್ ಆಗಿದ್ದೆ. ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತು. ಸೊ ನಾವು ಐ ಆಮ್ ಎ ಡೀಮ್ಡ್ ಎಕ್ಸ್ಪೋರ್ಟರ್. ಡೀಮ್ಡ್ ಎಕ್ಸ್ಪೋರ್ಟರ್ ಅಂದರೆ ಎಕ್ಸ್ಪೋರ್ಟ್ ಮಾಡೋರಿಗೆ ಸಪ್ಲೈ ಮಾಡ್ತೀನಿ, ಬಟ್ ನಾನು ಕೂಡ 0.1% GSTನಲ್ಲೇ ಸಪ್ಲೈ ಮಾಡೋದು. ಎಕ್ಸ್ಪೋರ್ಟರ್ಲ್ಲಿ ಏನು ಮಾಡ್ತಾರಲ್ಲ ಅದೇ ಸಿಸ್ಟಮನ್ನೇ ನಾನು ಮಾಡ್ತೀನಿ. ಆ್ಯಂಡ್ ಅಪ್ ಟು ಚೆನ್ನೈ ಮಾತ್ರ ನನ್ನ ರೆಸ್ಪಾನ್ಸಿಬಿಲಿಟಿ. ಚೆನ್ನೈಯಿಂದ ಮುಂದಕ್ಕೆ ಐ ಹ್ಯಾವ್ ಟೈಡ್ ಅಪ್ ವಿತ್ ಸಮ್ ಆಫ್ ದ ಬಿಗ್ ಕಂಪನೀಸ್. ಹಾಂ, ಅಂದರೆ ಅರ್ಧ ಕೆಲಸ ಕಡಿಮೆ ಮಾಡ್ಕೊಂಡೆ ನಾನು ಎಕ್ಸ್ಪೋರ್ಟಲ್ಲಿ. ಹಾಂ, ಗ್ರೇಟ್ ಸರ್. ಬನ್ನಿ ನಿಮ್ಮ ಕೋಲ್ಡ್ ಸ್ಟೋರೇಜ್ ನೋಡೋಣ. ಹೋಗೋಣ. ಇನ್ಸ್ಪಿರೇಷನಲ್ ಟಾಕ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.